ಹೆಂಗೋ ಈ ಶಾರದಿಗೆ ಯಾವ ಕಡೆಯಿಂದ ಒಳ್ಳೆ ಬುದ್ಧಿ ಬಂತೋ ಏನೋ ನಾಕಾಣೆ. ನಾನು ಕರ್ಕೊಂಡೋಯ್ತೀನಿ ನಿಂತ್ಕೊಳಕಯ್ಯ ಅಂತ ಹೇಳ್ಬಿಟ್ಟು ಹೇಳಿದ್ಲ ತಗೆ. ಹೆಂಗೋ ಬಿಡು, ಕಾರಾಗೆ ಇಷ್ಟು ದೊಡ್ಡ ಕಾರಾಗೆ ಇಷ್ಟೊಂದು ಕಾಸ್ಟ್ಲಿ ಕಾರಾಗೆ ಹೆಂಗೋನುವೆ ಹೋಗ್ಬೋದು ಅಷ್ಟೇ ನೀಯ. ಹೆಂಗೋ ಎಲ್ಲೋದ್ರು ಇನ್ನು ಯಾರನ್ನ ಬರಂಗಿದ್ರೆ ಈ ಕಾರಾಗ ತುಂಬ್ಕೊಂಡು ಕರ್ಕೊಂಡು ಹೋಗ್ಬೋದು. ಇನ್ನು ಯಾರು ಬರ್ತಾರೆ, ಇನ್ನು ಯಾರು ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಎಲ್ಲೋದ್ರು ಈ ಶಾರದಿ ಬಟ್ಟೆ ಬದಲಾಯಿಸ್ಕೊಂಬಿಟ್ಟು ಬರ್ತೀವಿ ಅಂತ ಹೋದ್ರು. ಈ ಸತಾದ್ರೂ ಬರಲಿಲ್ವಲ್ಲ. ಹೋದವರು ಯಾವಾಗ ಬರ್ತಾರೋ ಏನೋ. ಹಲೋ ಅಜ್ಜಿ, ಸೈಡ್ ಬರ್ರಿ, ಕಾರ್ ತೆಗಿಬೇಕು. ಮದುವೆ ಮನೆಗೆ ತಾನೇ ನಾನು ಬರ್ತೀನಿ. ಮದುವೆ ಮನೆಗೆ ನಾನು ಹೊಂಟೇವ್ನಿ. ಶಾರದಿನೂ ನೀನು ಎಂಡ್ರು ಅಂದ್ರೆ ನಿಮ್ಮ ಅತ್ತೆ ನೀನು ಎಂಡ್ರು ಇಬ್ರು ಹೇಳಿದ್ರು. ಬಾ ಕಾರೆಲ್ಲ ಖಾಲಿ ಐತೆ ಕರ್ಕೊಂಡು ಹೋಯ್ತೀನಿ ಅಂತ. ಅದಕ್ಕೆ ನಿಮ್ಮ ಅತ್ತೆರು ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ ಕಣಪ್ಪ. ಬಟ್ಟೆ ಬದಲಾಯಿಸ್ಕೊಬಿಟ್ಟು ಬರ್ತೀವಿ, ಹೊಸ ಸೀರೆಗಳೆಲ್ಲ ಹಾಳಾಗೋಗ್ಬಿಡ್ತವೆ, ಹಳೇದು ಹಾಕೊಂಡು ಬರ್ತೀವಿ, ಅಲ್ಲಿ ಹೋದ್ಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಹೋದ್ರು ಕಣಪ್ಪ. ಈಗ ನೋಡಿ, ನನ್ನ ಮದುವೆ ಮನೆ ಹತ್ರ ಬರ್ತಾ ಇಲ್ಲ. ಇದೇನು ಗೌರ್ಮೆಂಟ್ ಗಾಡಿ ಅಲ್ಲ, ಸಿಕ್ದವರೆಲ್ಲ ತುಂಬ್ಕೊಂಡು ಓಡಾಡ್ಸ್ಕೊಂಡು ಓಕೆ. ನೋಡಿ ಇತ್ತಾಗ ಬನ್ನಿ, ಸುಮ್ಮನೆ ನಾನು ಹೋಗ್ಬೇಕು. ನಾನು ಇವಾಗ ಬೆಂಗಳೂರಿಗೆ ಹೋಗ್ಬೇಕು, ನಂಗೆ ಅರ್ಜೆಂಟಾಗಿ ಸ್ವಲ್ಪ ಕೆಲಸ ಇದೆ. ಈಗ ಸದ್ಯಕ್ಕೆ ನಾನು ಯಾವ ಮದ್ವೆಗೂ ಬರಲ್ಲ, ಯಾವ ಮುಂಚಿಗೂ ಬರಲ್ಲ. ಬರೋ ಅವಶ್ಯಕತೆ ನನಗಿಲ್ಲ. ಇವ್ರು ಯಾರು ಏನು ಎತ್ತ ಅಂತ ನನಗೆ ಗೊತ್ತೂ ಇಲ್ಲ. ಇವ್ರ ಮದುವೆ ಬರೋ ಅವಶ್ಯಕತೆಯೂ ಇಲ್ಲ ನನಗೆ. ನೀವು ಹೋಗಿದ್ರೆ ಬಸ್ಸುಗಳು ಹೋಗ್ತಾವಲ್ಲ, ಹತ್ಕೊಂಡು ಹೋಗಿ. ಇಲ್ಲಿಗೆ ತಗೊಂಡು ಬಂದು ಕಾರ್ ನಿಲ್ಲಿಸಿರೋದು ನೋಡಿ. ಸದ್ಯ ಸೈಡಿಗೆ ಬಂದು ಬರ್ತೀರಾ? ನಾನು ಕಾರ್ ಹತ್ಕೊಂಡು ಹೋಗ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಈ ಮಾತನ್ನ ಮೊದಲೇ ಹೇಳಿದ್ರೆ ಏನಾದ್ರೂ ನಿನ್ ಬಾಯಿಗೆ ಏನಾರ ಹುಳ ಬಿದ್ಬಿಡದ. ಈ ಮಾತು ಮೊದಲೇ ಹೇಳಿದ್ರೆ ನಾನು ಹೆಂಗೋ ಬಸ್ ಹತ್ಕೊಂಡು ಹೋಯ್ತಾ ಇದ್ದೆ. ಅವಳೇ ಹೇಳಿದ್ದು ಶಾರದಿನೇನಿಯ ನನ್ನ ಅಳಿಯ ಕರ್ಕೊಂಡು ಹೋಯ್ತಾನೆ ಕಣಕ. ಕಾಯ್ಕೊಂಡು ನಿಂತ್ಕ ಬಂದೆ, ಒಂದು ನಿಮಿಷ ಬಟ್ಟೆ ಬದಲಾಯಿಸ್ಕೊಂಡು ಇಬ್ರು ಬರ್ತೀವಿ ಅಂತ ಹೇಳ್ಬಿಟ್ಟು ಈಗ ತಾನೇ ಹೋದ್ರು. ಅಷ್ಟಾಗೆ ನೀನು ಬಂದ್ಬಿಟ್ಟು ಕಾರ್ ಎತ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾ ಇದೀಯಾ. ಬಸ್ಸುಗಳು ಬೇರೆ ಹೊಂಟೋಗ್ಬಿಟ್ವು ಎರಡೂ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಇನ್ನೊಂದು ಬಸ್ ಅರೇಂಜ್ಮೆಂಟ್ ಮಾಡ್ತಾವ್ರಲ್ಲಿ, ಇನ್ನೂ ಸ್ವಲ್ಪ ಜನಕ್ಕೆ ಇಲ್ವಂತೆ. ಈಗ ಇನ್ನೊಂದು ಬಸ್ ಮಾಡ್ತಾವ್ರೆ, ಬಸ್ ಹತ್ಕೊಂಡು ಹೋಗಿ. ನೋಡಿ ಸುಮ್ಮನೆ ತಲೆ ತಿನ್ಬೇಡಿ, ಇದು ನನ್ನ ಕಾರು, ನನ್ನ ಇಷ್ಟ. ಇಲ್ಲಿಗೆ ತಗೊಂಡ್ ಬಂದು ನಿಲ್ಸವ್ರಲ್ಲ, ಅವ್ರಿಗೆ ಏನಾದ್ರು ತಗೊಂಡು ಹೊಡಿಬೇಕು. ಅಲ್ಲಿ ತನಕ ಸಮಾಧಾನ ಆಗಲ್ಲ. ಏಯ್ ಸೈಡಿಗೆ ಬರ್ತೀಯ, ಇಲ್ಲ ನಿನ್ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇನೆ. ಇವ್ರ ಮದ್ವೆಗೆ ಹೋಗಕ್ಕೆ ನಾನು ಕಾರ್ ಬೇರೆನೆ ಇವ್ರಿಗೆ ತಗೊಂಡು ಡ್ರೈವರ್ ತರ ಹೋಗ್ತೀನಿ. ಮದ್ವೆನಂತೆ ಮದ್ವೆ, ಸೀಮೆಗಿಲ್ದಿನ ಮದ್ವೆ. ಸದ್ಯ ಕಾರ್ ಫುಲ್ ರೆಡಿ ಆಗೈತಲ್ಲ, ಅಷ್ಟೇ ಸಾಕು. ಈ ಕಾರ್ ಎತ್ಕೊಂಡು ಮೊದಲು ಎಸ್ಕೇಪ್ ಆಗ್ಬೇಕು ನಾನು. ಇಲ್ಲ ಅಂದ್ರೆ ಬಂದು ಮತ್ತೆ ಅಯ್ಯೋ ಅಲ್ಲಿಗೆ ಹೋಗ್ಬೇಕು, ಮದುವೆ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ತಿಂತಾರೆ. ಯಾಕೆ ಬೇಕು ಸುಮ್ಮನೆ ನನಗೆ ಸವಾಸ? ಮೊದಲು ಕಾರ್ ಎತ್ಕೊಂಡು ಹೋಗೋಣ. ಅಪ್ಪಯ್ಯ, ನಾನು ಅಲ್ಲಿ ಗಂಟೆ ಡ್ರಾಪ್ ಮಾಡ್ಬಿಟ್ಟು ಹೋಗು, ನಾವು ಬರ್ತೀವಿ. ಬೆಂಗಳೂರಿಗೆ ತಾನೇ ಮದುವೆ ಇರೋದು, ನಾವು ಬೆಂಗಳೂರಿಗೆ ನೀ ಬರ್ತೀವಿ. ಅಯ್ಯೋ ನೀ ಪಸ್ಕೊಲ್ಲ, ಇವನೇನು ಹಿಂಗೆ ಹೋಯ್ತವನಲ್ಲ. ನಾವು ಬರ್ತೀವಿ. ಓಯ್ ಅಯ್ಯೋ ಹೊಂಟೋಯ್ತವನಲ್ಲ. ಈಗ ಬಸ್ ಯಾವಾಗ ಬರ್ತದೋ ಏನು ಕತಿಯೋ ಗೊತ್ತಿಲ್ವಲ್ಲ. ಅಯ್ಯೋ ಶಾರದಿ, ಲೇ ಶಾರದಿ, ಹೊಂಟೆ ಹೋಯ್ತವನಲ್ಲ ಇವನು. ಅಯ್ಯೋಲೆ ಮಗಳೇ, ಗಾಡಿ ತೆಗಿತಾವನಿ ಕಳ್ಳೆ. ಯಾಕೋ ಯಾರಕ್ಕ ಗಾಡಿ ತೆಗಿತಾ ಇರೋದು? ಯಾರಕ್ಕ? ಇನ್ಯಾರು ನಿನ್ನೊಳಗೆ ನೀಯ? ಓಡೆ 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 ಓಡೆ, ಕಾರ್ ನಿಲ್ಸು ಅಂತ ಹೇಳು. ಓಡೆ ಓಡೆ, ನನ್ನ ಮಗ ಎತ್ಕೊಂಡು ಹೊಂಟೋಗ್ಬಿಡ್ತಾನ. ಮದ್ವೆಗೆ ಹೋಗಕ್ಕಾಗಕ್ಕಿಲ್ಲ. ಓಡೆ ಅಮ್ಮ, ಹೊಂಟೆ ಹೋಗ್ಬಿಟ್ನಲ್ಲಮ್ಮ. ಮತ್ ನಾವಿವಾಗ ಕಾರಾಗೆ ಫಂಕ್ಷನ್ಗೆ ಹೋಗ್ಬೇಕಲ್ಲ. ಈಗ ಏನ್ ಮಾಡನಿ ಕಣಮ್ಮ? ಅಯ್ಯ ಅವನು ಮನೆ ಕಾಯಾಗೋಗ ಹೊಳಿಯ ಅಲ್ಲ ಮನೆ ತೊಳೆಯ. ಅಷ್ಟೆಲ್ಲ ಕಷ್ಟಪಟ್ಟು ಕಾರ್ ರೆಡಿ ಮಾಡಿಸ್ಕೊಬಿಟ್ಟು ಬಂದು ಮದುವೆ ದಿನ 42 ಲಕ್ಷ ರೂಪಾಯಿ ಕಾರಾಗ ಹೋಗ್ಬಿಟ್ಟು ಕಾರ್ನಲ್ಲಿ ನಿಲ್ಲಿಸ್ಬೇಕು, ಮದುವೆ ಮಂತಾಗೆ ಎಲ್ಲರೂ ನೋಡ್ಬೇಕು ಅಂತ ಏಸೆಲ್ಲ ಮಾಡಿದ್ವಿ. ಈ ಬ್ರಬ್ಬ ನನ್ನ ಮಗ ಮರುವದಿ ಬಿಟ್ಟು, ನನ್ನ ಮಗ ಮೂರು ಬಿಟ್ಟು, ನನ್ನ ಮಗ ಲೋಪರ್ ನನ್ನ ಮಗ ಎತ್ಕೊಂಡು ಹೊಂಟೋಗ್ಬಿಟ್ನಲ್ಲೇ. ಇಷ್ಟು ದಿನ ಕಷ್ಟಪಟ್ಟಿದ್ದೆ ಮದುವೆ ದಿನ ತಗೊಂಡೋಗಿ ಅಳ್ಳಾಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಈ ಬೇವರ್ಸಿ ನನ್ನ ಮಗ ಏನ್ ಮಾಡವ್ ನೋಡ್ದೇನೆ. ಮನೆ ಹಾಳ್ ನನ್ನ ಮಗ, ಮನೆ ಮುರುಕ್ ನನ್ನ ಮಗ, ಲೋಪರ್ ನನ್ನ ಮಗ ಹಾಳಾಗೋಗ. ಲೇ ಮಗಳೇ, ಕೀನಾ ಯಾಕೆ ಟಿವಿ ತಾಗಿಕ್ಕಿದೆ ನೀನು? ಮಗುಳ್ತೆ ತಾನೇ ನಿನಗೆ ಆ ಕೀನಾ ಇಟ್ಕೊಂಡಿರಲ್ಲ ಅಂತ ಹೇಳ್ಬಿಟ್ಟು ಅವನ ಕೈಗೆ ಯಾಕೆ ಕೊಟ್ಟೆ ನೀನು ಕೀನಾ? ಈಗ ಏನ್ಲೇ ಮಾಡೋದು? ಅಯ್ಯೋ, ಈ ಬಸ್ ಹತ್ಕೊಂಡು ಹೋಗ್ಬೇಕಾಯ್ತದ ಮದುವೆಗೆ. ಈ ಸಂಪತ್ಗೆ ಬಸ್ ಹತ್ಕೊಂಡು ಇನ್ನೇನಕ್ಕೆ ಹೋಗ್ಬೇಕು ಹೇಳಿ ನಾವು ಮದುವೆಗೆ? ಅಯ್ಯೋ ಆಳ್ಬಿದ್ದೋಗ. ಏನಪ್ಪ ಮಾಡನಿ? ಏನೋ ಬಿಲ್ಡಪ್ ಕೊಡನಿ ಅಂತ ಹೇಳ್ಬಿಟ್ಟು ಹೋದ್ರೆ ಎಲ್ಲ ಹಿಂಗ ಹೋಗ್ಬಿಡ್ತಲ್ಲ. ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಬೀಗ ನಾನೇನು ಬೇಕಂತ ಮಡಗಿದ್ನೇನಮ್ಮ, ಬಟ್ಟೆ ಎಲ್ಲ ಬದಲಾಯಿಸ್ಕೋಬೇಕಲ್ವ. ಇನ್ನು ಯಾಕೆ ಸುಮ್ಮನೆ ಅಲ್ಲಿ ಕೀ ಯಾರು ಎತ್ಕೋತಾರೆ ಅಂತ ಮಡಗಿದ್ದೆ ಕಣಮ್ಮ. ಇವ್ ನಿಂಗೆ ಎತ್ಕೊಂಡು ಹೊಂಟೋಯ್ತಾನೆ ಅಂತ ಯಾರು ಗೊತ್ತಮ್ಮ? ಎಲ್ಗೋದ ಅಂತಾನೂ ಗೊತ್ತಿಲ್ಲ. ಏನೋ ಬೆಂಗಳೂರು ಪೇಟೆನ ಕೆಲಸ ಐತೆ ಅಂತ ಹೋದ. ನೀವ್ ಹೇಳೋದಲ್ವೇ ಮದ್ವೆ ಮನೆಗೆ ಹೋಗ್ಬೇಕು, ಕಾರ್ ತಗೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು? ನಾನೇನು ಹೇಳ್ದಂಗೆ ಇರ್ತೀನಿ ಕಣವ, ಹೇಳ್ದೆ. ಬಸ್ ಹತ್ಕೊಂಡು ಹೋಗು. ಏನು ಇದೇನು ಗೌರ್ಮೆಂಟ್ ಬಸ್ ಅಲ್ಲ, ಸಿಕ್ದವ್ರಲ್ಲ ಹತ್ತಿಸ್ಕೊಂಡು ಕರ್ಕೊಂಡು ಹೋಗಕ್ಕೆ ಹಂಗೆ ಹಿಂಗೆ ಅಂತ ಆವಾಜ್ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟ. ನಾನು ಜೋರಾಗಿ ಶಾರದಿ 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 ಅಂತ ಕೂಗಿದ್ರು ನೀವು ಕೇಳಿಸ್ಕೊಂಡಿಲ್ಲ. ಏನ್ ಮಾಡಕ್ಕಾಯ್ತದೆ? ಈಗಿರೋ ಬಸ್ಸುಗಳೆಲ್ಲ ಮದುವೆ ಬಸ್ ಎಲ್ಲ ಹೊಂಟೋಗ್ಬಿಟ್ವು. ಈಗ ನಾವು ಏನ್ರಾಗ ಹೋಗ್ಬೇಕು, ಎತ್ರಾಗ ಹೋಗ್ಬೇಕೋ ಗೊತ್ತಾಯ್ತಿಲ್ಲ ನಮ್ಗಂತೂ. ನಮ್ಗೆ ಹಳೆ ಚೊಪ್ಪಿ ತಗೊಂಡು ಹೊಡ್ಕೋಬೇಕು ನೋಡು. ಏನು ಮಾಡೋದು ಇವಾಗ? ಒಳ್ಳೆ ಪೊಜಿಟಿಗೆ ಬಂತಲ್ಲ. ಮದುವೆ ಮಂತಾಗೆಲ್ಲ ಮದುವೆ ಕರೀಲೆಲ್ಲನೂ ಶುರುವಾದ್ಮೇಲೆ ಹೋಗದ ನಿಮ್ಮ ಮಾತು ಕಟ್ಕೊಂಡು. ಯಾಕಕ್ಕ ಇಲ್ಲೇ ನಿಂತ್ಕೊಂಡಿದ್ಯಾ? ನೋಡಿ ಅಯ್ಯೋ ಸಾವ್ಕರೆ, ಮದ್ವಿಗೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದೆ ಕಣ್ ಸಾವ್ಕರೆ. ಕಾರಾಗ ಹೋಗನಿ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಮಗವನ್ನೆಲ್ಲ ಒತ್ಕೊಂಡು ಹೊಂಟೆ ಹೋಗ್ಬಿಟ್ಟ ಕಾರ. ಈಗ ನಾವು ಏನ್ರಾಗ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಹೌದಾ? ಈಗಳಮ್ಮ ಇನ್ನೊಂದು ಬಸ್ ಮಾಡಿದೀನಿ, ಶಾರ್ಟೇಜ್ ಬಂತು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಇನ್ನೊಂದು ಬಸ್ ಮಾಡಿದೀನಿ. ಹೋಗ್ ಪರವಾಗಿಲ್ಲ, ಹತ್ಕೊಂಡು ಹೋಗ್ರಿ. ಮಾವಯ್ಯ ಕಾರು, ನಾವು ಕಾರಾಗ ಮದ್ವಿಗೆ ಹೋಯ್ತೀವಿ ಅಂತ ಅನ್ಕೋತಾ ಇದ್ದೆ. ಈಗ ನೋಡಿದ್ರೆ ನಿಮ್ಮ ಮಗ ಒತ್ಕೊಂಡು ಹೊಂಟೆ ಹೋಗ್ಬಿಟ್ಟ ಕಾರ. ಈಗ ಅವ್ನಿಗೊಂದು ಫೋನ್ ಹಾಕಿ ವಾಪಸ್ ಬಾ ಅಂತ ಹೇಳಿ ನಾನು ಕಾರಾಗ ಹೋಗ್ಬೇಕು.
ನೋಡು ನಾನು ಯಾರಿಗೂ ಫೋನ್ ಹಾಕಕ್ಕಿಲ್ಲ ಕಣವ. ಹಾಕಂಗಿದ್ರೆ ನೀನ್ ಹಾಕ, ಬಿಟ್ರೆ ಬಿಡು ಅಷ್ಟೇನೆ ನೀ. ಏನೋ ಕ್ಯಾಮ್ ಇರ್ತದೆ, ಹೋಗಿರ್ತಾನೆ ನೋಡಿ. ಬಸ್ ಎಲ್ಲನೂ ಅವೇ, ಹೋಗಂಗಿದ್ರೆ ಬಸ್ ಹೋಗಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮಿಷ್ಟ. ಅಕ್ಕ ನೀನ್ ಹೋಗಕ್ಕ, ನೀನ್ ಬಸ್ ಹತ್ತು ಹೋಗಕ್ಕ. ಮೊದ್ಲು, ಇಲ್ಲಾಂದ್ರೆ ಅದು ಹೊಂಟೋಗ್ಬಿಡ್ತದೆ, ಇನ್ನೊಂದು 10-15 ನಿಮಿಷಕ್ಕೆ ಅದು ಬಸ್ಸು ಹೊಳ್ತದೆ. ಅಯ್ಯೋ ಅಣ್ಣ, 3 ದಿನದಿಂದ ರೆಡಿ ಆಗಿದ್ದೀನಿ ಮದ್ವಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೀರೆ ಗಿರೆ ಐರನ್ ಮಾಡ್ಕೊಂಡು ಬ್ಲೌಸ್ ಎಲ್ಲ ಕ್ಲೀನಾಗಿ ಹೊಲ್ಕೊಂಡು ಏನೇನೋ ಮಾಡ್ಬಿಟ್ಟು ಏನೇನೋ ಮಾಡಿದೀವಿ. ನೀವು ನೋಡಿದ್ರೆ ಹಿಂಗೆ ಕೇಳ್ತಿರಲ್ಲ. ಈಗ ಫಸ್ಟ್ ಹೋಯ್ತಿರೋದೆ ನಾನಂತೂ ನೋಡ್ಲೆ ಶಾರದಿ, ನೀನು ಬರಂಗಿದ್ರೆ ಬಾ, ಬುಡಂಗಿದ್ರೆ ಬುಡು. ನಾವಂತೂ ಹೋಗೋದೇ ನೀ. ಹೋಯ್ತೀವಿ ಮಗಳೇ. ನಿನ್ನ ಗಂಡನ ಕತ್ತು ಸಾಕನ ಅಂತ ಅನ್ನಿಸ್ತೈತೆ. ಲೋಪರ್ ನನ್ನ ಮಗ, ಗ್ರಾಚಾರ ನನ್ನ ಮಗಂಗೆ ಬಿಡಿಸ್ತಿರ್ಬೇಕು ಅವಾಗ. ಮದುವೆ ಮನೆ ಎಲ್ಲ ಹಾಳು ಮಾಡ್ಬಿಟ್ನಲ್ಲೇ, ಮದುವೆ ಬಿಲ್ಡಪ್ ಎಲ್ಲ ನನ್ನ ಮಗಂಗೆ ಎಕ್ಕಡ ತಕೊಂಡು ಬಾರಿಸಿದ್ರೆ ಬುದ್ಧಿ ಬರಕ್ಕಿಲ್ಲ ಕಡ್ಲೆ. ಈ ಕಿರ್ಚಾಡ್ ಏನು ಪ್ರಯೋಜನ ಕಣಮ್ಮ? ಮದ್ವಿಗೆ ಹೋಗ್ಬೇಕೋ ಬ್ಯಾಡ್ವೋ ಅನ್ನೋದನ್ನ ಹೇಳು ನೀನು. ಈಗ ಮದ್ವಿಗೆ ಹೋಗೋಣ ಬ್ಯಾಡ್ವೋ? ಸುಮ್ಮನೆ ನೀ ಆಮೇಲಿಂದ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಮದ್ವಿಗೆ ಹೋಗ್ಲಿಲ್ಲ ಅಂತಂದ್ರೆ ಹೆಂಗಿರ್ತದೆ ಹೇಳು? ಸಂದಕ್ಕಿರಕ್ಕಿಲ್ಲ ನೋಡಿ. ಬ್ಯಾಗ್ ಎತ್ಕೊಬಿಟ್ಟು ಬರ್ತೀನಿ ಸರ್ನ, ಹೋಗ್ಬಿಡೋಣ. ಅಮ್ಮ ಏನೇನೇನೋ ತಿನ್ನೋದು ಮಾಡ್ಸೋರಂತೆ ಕಣಮ್ಮ. ಅಯ್ಯೋ ಅದೇನು ಎಂತೆಂಥದ್ದು ಪಾರಿನ್ ಇದೆಲ್ಲನೂ ಮಾಡ್ಸೋರಂತೆ. ನಾವು ಬಿಟ್ಬಿಟ್ರೆ ಆಯ್ತದ? ಇನ್ನೊಂದು ಕಿತ ಇಂಥ ಮದುವೆ ಸಿಗ್ತದ? ಬಿಟ್ಟು ಊಟ ತಿನ್ಕೊಂಬಿಟ್ಟು ಬರ್ಬೋದಲ್ವಾ? ಏನ್ ಮಾಡಕ್ಕಾಗಿದೆ? ಹೋಗಿ ಬ್ಯಾಗ್ ಎತ್ಕೊಬಿಟ್ಟು ಬಾ ಹೋಗು. ಸದ್ಯ ಬ್ಯಾಗ್ನ ಕಾರಾಗ ಇಕ್ತೀನಿ ಅಂತ ಹೇಳ್ದೆ. ಈ ಕಾರಾಗ ಏನಾರ ಇಕ್ಬಿಟ್ಟಿದ್ರೆ ಏನ್ ಗತಿ ಆಗಿರೋದು ಹೇಳು? ಹೊತ್ಕೊಂಡು ದೌಡಿಕ್ಕಿರೋ ನನ್ನ ಮಗ. ಯಪ್ಪ ಸದ್ಯ ನಮ್ಮ ಬ್ಯಾಗ್ ಆದ್ರೂ ಉಳ್ಕತ್ತಲ್ಲ. ಸಾಕ್ ನಡಿ ಸುಮ್ಕೆ ನೀಯ. ಯಾಕ್ಲೇ ಶಾರದಿ, ಕಾರ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ಯಾ? ಬಸ್ಸಾಗ ಹೋಗೋಣ ಅಂತ ಕಾಯ್ತಾ ಇದೀಯೇನು? ಬಸ್ಸಾಗ ಹೋಗ್ಬೇಕು ಅಂತ ಏನು ಕಾಯ್ತಿಲ್ಲ. ನಾನು ಒಳಗೆ ಅರ್ಜೆಂಟಾಗೆ ಅಮೆರಿಕದಿಂದ ಫೋನ್ ಬಂತಂತೆ, ಅದಕ್ಕೆ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಕಾರ್ ಎತ್ಕೊಂಡು ಹೋಗೋನಿ. ನನಗೆ ನಂತ ಗತಿ ಬಂದಿರೋದು, ಬಸ್ಸಾಗ ಹೋಗಂತ ಗತಿ. ಏನೋ ಒಂದ್ರಾಗ ಹೋಯ್ತೀವಿ ಬಿಡು. ಅಲ್ವೇ ಕಾರಾಗ ಹೋದ್ರೆ ಬರೀ 2-3 ಜನ ಹೋಗ್ಬೇಕಾಯ್ತದೆ ನೋಡಿ. ಬಸ್ಸಾಗ ಹೋದ್ರೆ ಎಲ್ಲನೂ ಎಷ್ಟೋ ಒಂದೆಲ್ಲ ಸೊರೋಯ್ತದೆ ನೋಡಿ. ಹೋಗ ನೀ ಬಸ್ಸಾಗೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಎಲ್ಲರೂ ಹೋಗೋಣ. ನಮ್ಮವೆ ಎಲ್ಲ ಕಾರುಗಳನ್ನು ಕೊಟ್ಟು ಕಳಿಸ್ಬಿಟ್ಟೆ. ಹೋಗ್ರಿ ಬಸ್ಸಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ನೋಡಿ. ಬಸ್ ಹೊಂಟೈತಂತೆ, ಬಸ್ಸಾಗ ಹೋಗೋಣ. ನಮ್ಗೇನು ಬಸ್ಸಾಗ ಬರಕ್ ಕರ್ಮ? ನಾನು ಬಸ್ಸಾಗೆಲ್ಲ ಬರಕ್ಕಿಲ್ಲ ಹೇಳಕೋ. ನೀವು ಹೋಗಿ. ನಾನು ಬಸ್ಸಾಗೆಲ್ಲ ಹಂಗೆ ಗೊತ್ತಕ್ಕಿಲ್ಲ. ಮದುವೆ ಬಸ್ ಎಲ್ಲ ನಾವು ಬರ್ತೀವಿ ಬಿಡಮ್ಮ. ನೀವೆಲ್ಲರೂ 42 ಲಕ್ಷ ರೂಪಾಯಿ ಕಾರಾಗ ಬರೋರು. ನಮ್ಗೇನೋ ಕಾರುಗಳಿದ್ರು ಬಸ್ಸಾಗ ಬರೋದೇ ಒಂಥರ ಸಂದ. ನಾನಂತೂ ಬಸ್ಸಾಗೆ ಏನಿಯ ಹೋಯ್ತೀನಿ, ನೀವು ಕಾರಾಗ ಏನಿಯ ಬರ್ರಿ. ನನಗೇನೋ ಅಭ್ಯಾಸ ಆಗೋಗ್ಬಿಟ್ಟೈತೆ ಬಸ್ಸಾಗ ಬಂದು ಹೆಂಗೆ ನಾನು ಅವಳು ಮುಂದೆ ನಾವ್ಯಾಕೆ ಮರ್ಯಾದೆ ಕಳ್ಕೋಬೇಕು ಬಾಮು? ಅಯ್ಯ ನಿನ್ನ ಮಕ್ಕ ಮುಚ್ಚ. ಅಲ್ವೇ ಈಗ ಮದುವೆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಬಸ್ ಹತ್ಕೊಂಡೆ ತಾನೇ ಹೋಗ್ಬೇಕು ನಾವು. ಅದು ಬಿಟ್ಬಿಟ್ಟು ಇವಾಗ ಅವಳ ಮುಂದೆ ಆವಾಜ್ ಹಾಕ್ಬಿಟ್ಟಿದ್ಯಾ. ಇವಾಗ ನಾವ್ ಏನ್ರ ಹೋಗನಿ? ಏನ್ ನಡ್ಕೊಂಡು ಹೋಗಾಯ್ತದ? ನಿಂಗೆ ಅದು ಏನ್ ತಲೆ ಆಯ್ತು? ನಿಂಗೆ ಮಾನ ಮರುವದಿ ಆಯ್ತು? ನಾಕಾಣೆ ಕಣವ ನಿನಗಂತೂ. ಮುಚ್ಕೊಂಡಿರೋದು ಬಿಟ್ಬಿಟ್ಟು ಇಲ್ದಿರೋದೆಲ್ಲನೂ ಮಾತಾಡ್ತಾಳೆ, ಇಲ್ದಿರೋ ಅವತಾರಗಳೆಲ್ಲನೂ ಆಡ್ತಾಳೆ. 3 ಬಿಟ್ಟೋಳು. ಅಯ್ಯೋ ಹೂನಲ್ಲ ಅಲ್ವೇನಮ್ಮ? ಸುಮ್ಮನೆ ನೀನಿಯಾ ಸುಮ್ಮನೆ ಬಿಲ್ಡಪ್ ತಗೊಳಕ್ ಹೋಗಿ ಏನೇನೋ ಎಡವಟ್ ಮಾಡ್ಬಿಟ್ಟೆ. ಬುಡಮ್ಮ, ಗೌರ್ಮೆಂಟ್ರು ಏನೋ ಫ್ರೀ ಬಸ್ ಬಿಟ್ಟಿರೋದು. ಬಸ್ ಹತ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಬೇಕಾರೆ ಚೋಟ್ರಿ ತಗಂಗೆ ನಡ್ಕೊಂಡು ಹೋಗ್ಬಿಡೋಣ. ಯಾರನ್ನ ಕೇಳಿದ್ರೆ ಕಾರಾಗ ಬಂದ್ವಿ ಅಂತ ಹೇಳೋಣ. ಅಲ್ಲೂ ನಮ್ಮ ಬಿಲ್ಡಪ್ ಏನು ಕಮ್ಮಿ ಆಗಕ್ಕಿಲ್ಲ ಕಣಮ್ಮ, ಸಂದಕ್ಕಿರ್ಬೋದು ಕಣಮ್ಮ. ನಿನ್ನಷ್ಟು ನನ್ನಷ್ಟು ಬಿಟ್ಟರು ಎಲ್ಲೂ ಇಲ್ಲ ಅನಿಸದೆ. ಸರಿ ಹೋಗು, ಲಗೇಜ್ ಬ್ಯಾಗ್ ಎತ್ಕೊಬಿಟ್ಟು ಹೋಗು. ಬಿರ್ಬಿರ್ನ ಊರಾಗ ಬಸ್ ಐತಲ್ಲ, ಕೆಂಬಸ್ ಹತ್ಕೊಂಡು ಹೊಂಟ್ಬಿಡೋಣ. ಸುಮ್ಮನೆ ನೀನು ಯಾರಿಗೂ ಕಾಣ್ದಿರತ್ತಾರೆ ಹೇಳಿದ್ಬಿಟ್ಟು ಆಟ ಗಿಟ್ಟ ಮಾಡ್ಕೊಂಡು ಚೋಟ್ರಿ ತಕ ಹೋಗ್ಬಿಟ್ಟು ಸರ್ಸರ್ನ ರೆಡಿ ಆಗೋಗ್ಬಿಡ್ಬೇಕು ನೋಡಿ. ಸುಮ್ಕೇನೆ ಯಾಕೆ? ತಂದೆ ಇರು. ಏನ್ ಕರ್ಮನೋ ಇಂಥ ಅಳಿಯ ಒಬ್ಬ ಮನೆಗೆ ಇದ್ಬಿಟ್ರೆ ಮನೆಯೆಲ್ಲ ಧ್ವಂಸ ಮಾಡಾಕ್ಬಿಡ್ತಾನೆ. ಈ ಲೋಪರ ನನ್ನ ಮಗಂಗೆ ಮೆಟ್ಟ ಹಾಕ್ಬೇಕು ಸಿಗ್ಲಿಕ್ಕಿತ. ಕಾರಿ ಎಮ್ಮೈ ಕಟ್ಟದ್ ಮಾತ್ರ ನಾವು ನಮ್ಮ ತಗ ಬರ್ತಾನೆ. ಕಾರಿ ಎಮ್ಮೈ ಕಟ್ಬೇಕಾದ್ರೆ ನಾವು ಕಟ್ಟಬೇಕು. ಇಂದ್ರದೇನು ಗೆಪ್ತಿಲ್ವಂತೆ. ಕಾರ್ ತಗೊಂಡು ಹೋಗಕ್ ಮಾತ್ರ ಗೆಪ್ತಿರ್ತದಂತೆ. ಏನು ಗೆಪ್ತಿಲ್ಲ ತಾನೆ. ಮತ್ತೆ ಕಾರ್ ಹೆಂಗ್ ತಗೊಂಡು ಹೋಯ್ತಾನೆ ಬಡ್ಡೆ ಇದ್ದ ಬರ್ಲಿಕ್ಕಿತ. ಈ ಎಮ್ಮೈ ಕಟ್ಟಕ್ಕಿಲ್ಲ, ಅಮ್ಮೈ ಕಟ್ಟಕ್ಕಿಲ್ಲ. ಏನೋ ಮದುವೆಗೆ ಅಂತ ಹೇಳ್ಬಿಟ್ಟು ಕಾರ್ ತಗೊಂಡಿದ್ರೆ ನನ್ನ ಮಗ ಓಡಿಸ್ಕೊಂಡು ಹೊಂಟೋಗ್ಬಿಟ್ರೆ ಏನ್ ತಾನೆ ಮಾಡಕ್ಕಾಯ್ತದ ನಾವು? ಯಾಕಡೆ ಈಗ ತಗೊಂಡು ಹಾಕ್ಬೇಕು ಹಿಂಗ ಅಷ್ಟೇ. ನೀನಿಯ ಬುದ್ಧಿ ಇಲ್ದ್ರೆ ನನ್ನ ಮಗ. ಯಾರು ಇಲ್ಲ, ಎಲ್ಲ ಖಾಲಿ ಹೊಡಿತಾಯ್ತಲ್ಲ. ಈಗ ಬಸ್ ಸಿಗ್ತದೋ ಸಿಗಕ್ಕಿಲ್ವೋ? ಊಟ ಮಾತ್ರ ಮಿಸ್ ಮಾಡ್ಕೊ ಬರ್ತೀವಳು. ಊಟಕ್ಕೆ ಮಾತ್ರ ಹೋಗ್ಬೇಕು ನಾವಂತೂ. ಅರ್ಜೆಂಟಾಗಿ ಬಾ, ಕೆಂಪು ಬಸ್ ಹತ್ಕೊಂಡು ಸರ್ಸರ್ನ ಹೋಗೋಣ ಚೋಟಿ ತಕ್ಕೆ. ಅಮ್ಮ ಯಾರು ಬರಕ್ಕಿಲ್ಲ. ಈಗ ನಾನು ನೀನು ಇಬ್ಬರೇ ನೀನು ಹೋಗ್ಬೇಕು ನೋಡಿ ಬಸ್ ಹತ್ಕೊಂಡು. ನಿನ್ ಗಂಡ ಹಾಳಾಗೋಗ್ಲಿಲ್ಲ ಅಂತ ಕೇಳು. ಅವ್ನು ಹಾಳಾಗೋದ್ರೆ ನಾನು ಹಾಳಾಗೋಯ್ತೀರಲ್ಲಮ್ಮ. ನನಗೂ ಸೇರಿ ಶಾಪ ಹಾಕ್ದಂಗೆ ಆಯ್ತದಲ್ವೇ ನಮ್ಮ ನೀನು? ಈಗೇನು ಉದ್ದಾರ ಆಗಿದ್ದೀನಿ ಬಾ ಸುಮ್ಕೆ ನೀ. ಉದ್ದಾರ ಆಗಿರೋಳಂಗೆ ಹೇಳ್ತಾಳೆ. ಸರ್ಸರ್ನ ಅಲ್ಲಿ ಹೋಗೋದ ಅನ್ನೋದಿಲ್ವೇ ಇಲ್ಲ. ನಾನು ಸರ್ಸರ್ನ ಹೋಗೋ ವಿಚಾರ ಹೇಳ್ತಿಲ್ಲ ಕಣಮ್ಮ. ನನ್ನ ಗಂಡಂಗೆ ಶಾಪ ಹಾಕ್ಬೇಡ. ನನ್ನ ಗಂಡ ಹಾಳಾಗೋಗ್ಲಿ, ನೆಗದ್ ಬಿದ್ದೋಗ್ಲಿ ಅಂತಂದ್ರೆ ಎಲ್ಲ ನನಗೆ ತಾನೇ ತೊಟ್ಟದು. ನಾನು ತಾನೇ ಹಾಳಾಗೋಗೋದು. ನಾನು ಬಿಟ್ಬಿಟ್ಟು ಬೇರೆ ಯಾರು ಹಾಳಾಗೋಗಿಲ್ಲ ತಾನೇ. ನನ್ನ ಗಂಡಿಗೆ ಏನೇ ಶಾಪ ಆಗ್ತದೆ ನೋಡಿ. ಯಾರು ಕಾಣ್ದಿದ್ದಂಗೆ ಬಸ್ ಹತ್ಬೇಕು ಇವಾಗ ನಾವು. ಬರ್ಲಿ ಹಿಂದೆಗಡೆ ದಾರಿ ಐತೆ. ಹಿಂದೆಗಡೆ ದಾರಿನಾಗ ಹೋದ್ರೆ ಯಾರಿಗೂ ಏನು ಗೊತ್ತಾಗಕ್ಕಿಲ್ಲ. ಹತ್ಕೋಬೋದು ಆರಾಮಾಗೆ.